ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ನಮಗೆ ಪ್ರೇರಣೆ. ಎಸ್ ಪಾಟೀಲ್ ನಡಹಳ್ಳಿ. ಮುದ್ದೇಬಿಹಾಳ್ ಬಿಜೆಪಿ ಮಂಡಲದಿಂದ ರಾಷ್ಟ್ರೀಯ ವೈದ್ಯಕೀಯ ಹಾಗೂ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಸನ್ಮಾನ ಸಮಾರಂಭ. ಹಿಂದುಳಿದ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಆಸ್ಪತ್ರೆಗಳು ಇದ್ದವು. ಈಗ ಯುವ ವೈದ್ಯರು MBBS, MD ಸ್ಪೆಷಲ್ ಮಾಡಿ ಆಸ್ಪತ್ರೆಗಳನ್ನು ಮಾಡುವ ಮೂಲಕ ಜನಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಮಂಗಳವಾರ ತಮ್ಮ ತೋಟದ ಮನೆಯಲ್ಲಿ ಬಿಜೆಪಿ ಮಂಡಲದಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಸನ್ಮಾನ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಾ ರಂಗದವರನ್ನ ಖುದ್ದಾಗಿ ಗುರುತಿಸಿ ಸಭೆಗಳನ್ನ ಮಾಡಿ ಅವರನ್ನ ಗೌರವಿಸುತ್ತಾರೆ. ಅವರೇ ನಮಗೆ ಪ್ರೇರಣೆ ಎಂದರು. ವೈದ್ಯೋ ನಾರಾಯಣೋ ಹರಿ ಎಂಬಂತೆ ವೈದ್ಯರು ಸಾಕ್ಷಾತ್ ದೇವರು ಇದ್ದಂತೆ. ವೈದ್ಯ ವೃತ್ತಿ ಪವಿತ್ರವಾದುದು. ಆ ಕಾಯಕದ ಮೂಲಕ ಜನಸೇವೆ ಮಾಡಬೇಕು. ಮಾಧ್ಯಮ ಮತ್ತು ರಾಜಕೀಯ ಸಂಬಂಧ ಗಂಡ ಹೆಂಡತಿ ಇದ್ದಂತೆ. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲವೆಂದರು. ಬಹುಶಃ ನಾನು 2004ರಲ್ಲಿ ಮುದ್ದೇಬಿಹಾಳಕ್ಕೆ ಬಂದು ಇಲ್ಲಿ ವಾಸ್ತವ ಮಾಡತಕ್ಕಂಥ ಕೆಲಸ ಪ್ರಾರಂಭ ಮಾಡಿದಾಗ ನಾಗೂರ್ ಡಾಕ್ಟರ್ದೊಂದು ಹಾಸ್ಪಿಟ್ಲು, ಆಮೇಲೆ ಹೊಸವಾಲ್ ಡಾಕ್ಟರ್ದೊಂದು 3-4 ಹಾಸ್ಪಿಟ್ಲ್ ಬಿಟ್ಟರೆ ಬೇರೆ ಇರಲಿಲ್ಲ. ಆದ್ರೆ ಇವತ್ತು ನನಗೆ ಬಹಳ ಖುಷಿಯಾಗಿರೋದು ಏನಂದ್ರೆ ಅನೇಕ ಜನ ಯುವ ವೈದ್ಯರು ಡಾಕ್ಟರ್ಗಳು ನಮ್ಮೂರಿಗೆ ಬರ್ತಾ ಇದ್ದಾರೆ, ಇಲ್ಲಿ ಹಾಸ್ಪಿಟ್ಲ್ಗಳನ್ನ ಕಟ್ಟಿ ನಮ್ಮ ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲರೂ ಕೂಡ ನಮ್ಮ ಜನರ ಪರವಾಗಿ ಒಂದು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಷ್ಟೇ. ಇದ್ಯಾವುದೋ ರಾಜಕಾರಣಕ್ಕೋಸ್ಕರ ಮಾಡಿರೋದಲ್ಲ. ಅನ್ಯತೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು, ನಾನಿವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಪ್ರತಿ ರಂಗದಲ್ಲಿನೂ ಕೂಡ ಅವ್ರು ಹೇಳ್ತಾರೆ ನಮಗೆ. ನನ್ನ ಪಕ್ಷದ ಇವತ್ತು ಒಳಗಡೆ ಸಂಘಟನೆಯಲ್ಲಿ ಇರೋದ್ರಿಂದ ಅವರೇ ಸ್ವತಃ ಮೀಟಿಂಗ್ಗಳು ತಗೊಂಡಿರ್ತಾರೆ. ಅವರು ಪ್ರತಿ ರಂಗದಲ್ಲಿ ಸೇವೆ ಮಾಡ್ತಕ್ಕಂಥವ್ರನ್ನ ಗುರ್ತಿಸಿ ಅವ್ರನ್ನ ಗೌರವಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಆಗ್ಲೇ ನೀವು ಬೆಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಬಹಳ ಸಾರಿ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವೈದ್ಯರನ್ನ ಪ್ರತಿ ವೈದ್ಯಕೀಯ ದಿನಾಚರಣೆ ದಿನ ಒಂದು ಅವ್ರಿಗೆ ಗೌರವ ಸನ್ಮಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಪತ್ರಿಕಾ ಮಾಧ್ಯಮದ ಬಹಳಷ್ಟು ಸಾರಿ ನಾವು ಮಾಡಿವಿ. ಆದ್ರೆ ವೈದ್ಯರದು ಮಾಡಿರ್ಲಿಲ್ಲ. ಇವತ್ತು ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸತಕ್ಕಂಥ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಇಷ್ಟು ಜನ ಇವತ್ತು MBBS ಓದಂತವ್ರು ಇರ್ಬೋದು, MD ಓದಂತವ್ರು ಇರ್ಬೋದು, MD ಸ್ಪೆಷಲಿಸ್ಟ್ ಕೂಡ ನಮ್ಮ ಮುದ್ದೇಬಿಹಾಳಕ್ಕೆ ಬಂದಿರ್ತಕ್ಕಂಥದ್ದು ನಾವು ಬಹಳ ಖುಷಿ ಪಡ್ತಕ್ಕಂಥ ಕೆಲಸ ಇದೆ. ಯಾಕಂದ್ರೆ ಇವತ್ತಿಗೂ ವೈದ್ಯರಿಗಿರೋಷ್ಟು ಬೆಲೆ ಭಾಷೆ ಯಾರಿಗಿಲ್ಲ. ಜಗತ್ತಿನ ಯಾವ ದೇಶಕ್ಕಾದ್ರೂ ಹೋಗ್ರಿ, ಟಿಲ್ ಟುಡೇ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹೋಗ್ಲಿ, ಏಷ್ಯನ್ ಕಂಟ್ರೀಸ್ ಅಲ್ಲಿ ಹೋಗ್ಲಿ, ಎಲ್ಲೋ ಹೋದ್ರು ಕೂಡ ವೈದ್ಯರಿಗೆ ಸ್ವಾಗತ ಮಾಡ್ತಾರೆ. ವಿತ್ ವೀಸಾ ಕೊಟ್ಟು ಸ್ವಾಗತ ಮಾಡ್ತಕ್ಕಂಥದ್ದು ಇವತ್ತಿಗೂ ಇದೆ. ಅಂದಾಗ ನಾವು ಸಾಯಂಕಾಲ ಒಂದು ಔತಣಕೂಟ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಸಾಯಂಕಾಲ ನಿಮ್ದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ನಂದು ಕೂಡ ನಾಳೆ ನಾನು ಬೆಂಗಳೂರಿನಲ್ಲಿ ಪ್ರಮುಖವಾದಂತ ಒಂದು ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿದೆ. ನಾನೇ ಅದನ್ನ ಜವಾಬ್ದಾರಿ ವಹಿಸ್ಕೊಂಡಿರೋದ್ರಿಂದ ಇವತ್ತು ಬೆಳಗ್ಗೆನೆ ತಮ್ಗೆಲ್ರಿಗೂ ಕೂಡ ಒಂದು ಸ್ವಲ್ಪ ಅಲ್ಪ ಪ್ರಮಾಣದ ಉಪಹಾರವನ್ನ ಏರ್ಪಡಿಸಿ ತಮ್ಗೆಲ್ರಿಗೂ ಕೂಡ ಒಂದು ಶಾಲ್ ಹೊದಿಸಿ ಒಂದು ಸನ್ಮಾನ ಮಾಡಬೇಕು. ಇದು ಒಂದು ಸಣ್ಣ ಒಂದು ನಮ್ಮ ಕಿರು ಸೇವೆ. ಇದು ನೀವು ಮಾಡ್ತಕ್ಕಂಥ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯ ನಾರಾಯಣೋ ದೇವೋಭವ ಅಂತೀವಲ್ಲ, ಹಂಗೆ ವೈದ್ಯ ದೇವೋಭವ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ವೈದ್ಯಕೀಯ ವೃತ್ತಿ ಅತ್ಯಂತ ಪವಿತ್ರವಾದಂತ ಕೆಲಸ. ಇವತ್ತು ಆ ಕೆಲಸಕ್ಕೆ ತಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರಿ, ಆ ಕೆಲಸ ನೀವು ನಿಮಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಅದನ್ನ ಎಲ್ಲರೂ ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಹೀಗಾಗಿ ಬಹಳಷ್ಟು ಸರಿ ಮಾಧ್ಯಮದವ್ರ ಜೊತೆ ನಮ್ಮ ಜೊತೆ ಸಂಘರ್ಷ ಆಕ್ಕಿರ್ತಾವ. ನಮ್ಮ ರಾಜಕಾರಣಿಗಳಿಗೆ ನಮ್ಗೆ ಸಂಘರ್ಷ ಆಕ್ಕಿರ್ತಾವ. ಒಂದೊಂದ್ಸರಿ ಹೊಗಳ್ತಿರ್ತೀವಿ, ಒಂದೊಂದ್ಸರಿ ಬೈತಿರ್ತೀವಿ. ಆದ್ರೂ ಕೂಡ ಅವ್ರದ್ದು ನಮ್ದು ಸಂಬಂಧ ಹೆಂಗಪ್ಪ ರಾಜಕಾರಣಿಗಳದು ಮಾಧ್ಯಮದ ಅಂತಂದ್ರೆ ಲವ್ ಅಂಡ್ ಹೇಟ್ ಸಂಬಂಧ ಇದ್ದಂಗೆ. ಅಂದ್ರೆ ಗಂಡ ಹೆಂಡತಿ ಸಂಬಂಧ ಅಂತಾರ. ಅಂದ್ರೆ ಮುಂಜಾನೆ ಜಗಳಾಡೋದು, ಸಾಯಂಕಾಲ ಮತ್ತೆ ಪ್ರೀತಿಯಿಂದ ಇರೋದು ಅಂತ. ಹೀಗಾಗಿ ಯಾಕಂದ್ರೆ ಅವ್ರಿಲ್ದೆ ನಾವಿಲ್ಲ, ನಾವಿಲ್ದೆ ಅವ್ರಿರ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೆ ಕೂಡ ಪ್ರತಿ ಹಂತದಲ್ಲಿ ಮಾಧ್ಯಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಇವತ್ತಿನ ಏನು ಮಾಧ್ಯಮದ ಒಂದು ದಿನಾಚರಣೆ ದಿನಾನೂ ಕೂಡ ಹೌದು. ಇವತ್ತು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೇನು ವೃತ್ತಿಯನ್ನ ಮಾಡ್ತಾ ಇದ್ದಾರೆ, ಆ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಅವರು ಎಲ್ಲರೂ ಕೂಡ
ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಗೌರವವನ್ನು ಸಲ್ಲಿಸ್ತೇನೆ. ಆಕ್ಸಿಜನ್ ಗಾರ್ಡನ್ ಕನಸಿದೆ. ಮುದ್ದೇಬಿಹಾಳ ಪಟ್ಟಣದಲ್ಲಿ 62 ಗಾರ್ಡನ್ಗಳಿವೆ. ಪ್ರತಿಯೊಂದು ಗಾರ್ಡನ್ ಆಕ್ಸಿಜನ್ ಪಾರ್ಕ್ ಮಾಡಬಹುದು. ವಿಶ್ವದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಮಸ್ಯೆ ನಿಯಂತ್ರಣಕ್ಕೆ ಆಕ್ಸಿಜನ್ ಪಾರ್ಕ್ ಮಾಡುವುದೇ ಪರಿಹಾರ. ಇದಕ್ಕೆ ಪ್ರಾತ್ಯಕ್ಷಿತೆಯಾಗಿ ನಮ್ಮ ತೋಟದ 3 ಎಕರೆ ಜಾಗದಲ್ಲಿ ಆಕ್ಸಿಜನ್ ಪಾರ್ಕ್ ನಿರ್ಮಾಣ ಮಾಡಲಿದ್ದೇನೆ ಮತ್ತು ಪ್ರತಿ ನಗರದ ಮನೆಗೆ ಫ್ರೆಶ್ ಹಾಲನ್ನು ನೀಡಲು ಫಾರ್ಮ್ ಟು ಹೋಮ್ ಮೂಲಕ ಹಸುವಿನ ಹಾಲನ್ನು ನೀಡಲು ಚಾಲನೆಯನ್ನ ನೀಡಲಾಗುತ್ತದೆ. 1 ಲಕ್ಷ ಎಕರೆ ಸಾವಯವ ಕೃಷಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ರೈತರ ಜಮೀನಿಗೆ ನೀರಾವರಿ ಮೂಲಕ ನೀರು 12 ಗಂಟೆ ವಿದ್ಯುತ್ ಪೂರೈಕೆ ಆಗಬೇಕು ಎಂದು ತಮ್ಮ ಕನಸುಗಳ ಬಗ್ಗೆ ವಿವರಿಸಿದರು. ನಂದೊಂದು ಕನಸಿದೆ, ಮುದ್ದೇಬಿಹಾಳ ನಗರ ಹೇಗಾಗ್ತದೆ ಕನಸು ನನಗಿದೆ. ಅದಕ್ಕೆ ಒಂದು ಪ್ರಾರಂಭ ಮಾಡಿದೆ. ಒಂದು ಹಂತಕ್ಕೆ ರಾಜಕಾರಣದಲ್ಲಿ ಬೇರೆ ಬೇರೆ ಅಧಿಕಾರಕ್ಕೆ ಬರ್ಬೋದು, ಪ್ರಶ್ನೆ ಬೇರೆ. ಆದ್ರೆ ನಮ್ಮ ಕನಸುಗಳು ನಿರಂತರವಾಗಿ ಇರಬೇಕಾಗ್ತದೆ. ಅಧಿಕಾರದಲ್ಲಿ ಇರಲಿ ಇರದೇ ಇರಲಿ. ನಮ್ಮ ಊರಿನಲ್ಲಿ 62 ಗಾರ್ಡನ್ ಇದಾವೆ. ಎಲ್ಲಾ ಗಾರ್ಡನ್ಗಳನ್ನ ಆಕ್ಸಿಜನ್ ಗಾರ್ಡನ್ಗಳಾಗಿ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ದು. ಇದು ಆಕ್ಸಿಜನ್ ಪಾರ್ಕ್ಸ್ ಅಂತ ನಾವು ಕರಿತೇವೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಇಡೀ ವಿಶ್ವದಲ್ಲಿ ಜಗತ್ತಿನಲ್ಲಿ ಬರ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇರ್ತಕ್ಕಂಥ, ಅದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತಂದ್ರೆ ಪ್ರತಿಯೊಂದು ಪಾರ್ಕ್ಗಳನ್ನ ಆಕ್ಸಿಜನ್ ಪಾರ್ಕ್ಗಳನ್ನಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಅದು ಮೊದಲನೇದಾಗಿ ನನ್ನ ಫಾರ್ಮ್ ಹೌಸ್ ಅಲ್ಲಿ ಸುಮಾರು ಒಂದು 2-3 ಎಕರೆನಲ್ಲಿ ಆಕ್ಸಿಜನ್ ಪಾರ್ಕ್ ಅನ್ನ 1 ವರ್ಷದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇನೆ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ 8 ಗಂಟೆನಲ್ಲಿ ಫ್ರೆಶ್ ಮಿಲ್ಕ್ ಅನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋದಕ್ಕೆ ನಾನೊಂದು ಫಾರ್ಮ್ ಟು ಹೋಮ್ ಅಂದ್ರೆ ಡೈರೆಕ್ಟ್ ಫಾರ್ಮ್ ಟು ಹೋಮ್ ಬರುವಂತ ವ್ಯವಸ್ಥೆಯನ್ನು ಮಾಡೋದಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದೇವೆ. ಮುಂದಿನ 10 ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ 1 ಲಕ್ಷ ಎಕರೆ ಭೂಮಿಯನ್ನ ಆರ್ಗ್ಯಾನಿಕ್ ಗೆ ಕನ್ವರ್ಟ್ ಮಾಡಬೇಕು ಅನ್ನುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ರಾಜಕಾರಣ ಮಾಡ್ಲಿಕ್ಕೆ ತಯಾರಿಲ್ಲ. ಈ ವಿಷಯದಲ್ಲಿ ನಾನು ಏನಿದ್ರು ನನ್ನ ಕನಸು ಏನು ಅಂದ್ರೆ ನಾವೆಲ್ಲರೂ ಸೇರಿ ಮಾಡಬೇಕಾಗಿದ್ದು ಆದಷ್ಟು ಬೇಗ ಈ ತಾಲೂಕಿನಲ್ಲಿ 2 ಡ್ಯಾಮ್ಗಳಿರ್ತಕ್ಕಂಥ ನೀರನ್ನು ಬಳಸ್ಕೊಡ್ಬೇಕು. ನಮ್ಮ ರೈತನ ಹೊಲಕ್ಕೆ ನೀರು ಕೊಡಬೇಕು. 12 ಗಂಟೆ ಕರೆಂಟ್ ಸಿಗ್ಬೇಕು ಅವನಿಗೆ. ಅವನ ಹೊಲದಲ್ಲಿ ಅತ್ಯಂತ ಫಲವತ್ತಾದಂತ ಆಧುನಿಕ ಬದುಕಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಬೆಳೆಯುವಂತ ರೀತಿಯಲ್ಲಿ ನಮ್ಮ ರೈತನನ್ನು ತಯಾರು ಮಾಡಬೇಕು. ಅದಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ನು 3 ತಿಂಗಳಲ್ಲಿ ಟ್ರೈನಿಂಗ್ ಸೆಂಟರ್ ಪ್ರಾರಂಭ ಆಗ್ತದೆ. ಹಿರಿಯ ವೈದ್ಯ SB ನಾಗೂರ್, ಹಿರಿಯ ಪತ್ರಕರ್ತ DB ವಡವಡಗಿ ಮಾತನಾಡಿ, ವೈದ್ಯರು ಮತ್ತು ಪತ್ರಕರ್ತರು ಸಮಾಜವನ್ನ ತಿದ್ದುವ ಹಾಗೂ ಸರಿಯಾದ ಮಾರ್ಗದಲ್ಲಿ ನಡೆಸುವ ಮಾರ್ಗದರ್ಶಕರು. ಇವರಿಬ್ಬರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಅಗಲಿದ ವೈದ್ಯ ರತ್ನ RR ಪದಕಿಯವರ ಸೇವಾ ಮನೋಭಾವ ಇಂದಿನ ಯುವ ವೈದ್ಯರಲ್ಲಿ ಸಹ ಬರಬೇಕು. ವೃತ್ತಿಯಲ್ಲಿ ದೇವರನ್ನ ಕಾಣಬೇಕು ಎಂದರು. ಜವಾಬ್ದಾರಿ ಹೆಚ್ಚಿಗೆ ವಹಿಸಿಕೊಂಡು ಇಲ್ಲಿ ಮಟ್ಟದಲ್ಲಿ ಅಲ್ಲಿ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡೋ ದಿವಸಕ್ಕಾಗಿ ಕಡಿಮೆ ಆಗಿತ್ತು ಕೆಲವು ದಿವಸ. ಈಗ ಅನುಕೂಲ ಆಗಿದೆ. ಮತ್ತು ಸರ್ಕಾರಿ ಆಸ್ಪತ್ರೆಗಳು ಕೂಡ ಇದರಿಂದಾಗಿ ಎಲ್ಲ ಡಿಪಾರ್ಟ್ಮೆಂಟ್ ವೈದ್ಯರು ಬರ್ತಾ ಇದ್ದಾರೆ. ಎಲ್ಲ ಥರದ ಸೇವೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ದೊರೀತಾ ಇದೆ. ತಮ್ಮ ಜವಾಬ್ದಾರಿಯನ್ನು ತಾವೇ ನಿರ್ಧರಿಸಿಕೊಂಡು ಆ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಹೋದರೆ ಅವರಿಗೂ ಒಳ್ಳೆಯದು. ಸಮಾಜದಲ್ಲಿ ವೈದ್ಯರು ಮತ್ತು ಪತ್ರಕರ್ತರು ಅಕಸ್ಮಾತ್ತಾಗಿ ದಾರಿ ತಪ್ಪಿಬಿಟ್ರು ಅಂತಂದ್ರೆ ಸಮಾಜ ಆಗಿ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ವೈದ್ಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪತ್ರಕರ್ತರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಆಧುನಿಕ ದಿನನೇ ಇರಲಿ, ಪ್ರಾಚೀನ ಕಾಲವೇ ಇರಲಿ, ಯಾವುದೇ ಇದ್ರೂ ಕೂಡ ವೈದ್ಯರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಮನುಷ್ಯ ಬದುಕ್ತಾನೆ. ಪತ್ರಕರ್ತರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದರು ಅಂತಂದ್ರೆ ಭ್ರಷ್ಟ ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರವನ್ನು ತೊರೆದು ಒಳ್ಳೆಯವರಾಗಿ ಜೀವನ ಮಾಡ್ತಾರೆ. ಸೊ ಇವತ್ತು ಇದೊಂದು ಸುಯೋಗ ಅಂತ ಹೇಳ್ಬೋದು. ಬಹುಶಃ ಇಂಥ ಹೊಸ ಪರಿಕಲ್ಪನೆಯ ನಡಳಿ ಸಾಹೇಬ್ರನ್ನ ಬಿಟ್ಟರೆ ಬೇರೆ ಯಾರ ಕಡೆನೂ ಬರೋದಿಲ್ಲ ಅನ್ಕೋತೀನಿ. ಶ್ರೇಷ್ಠವಾದ ವೈದ್ಯರು ಅಂತಂದ್ರೆ ಡಾಕ್ಟರ್ RR ಪದಕಿಯವರು ಅಂತೇಳಿ ನಾವು ಅವ್ರನ್ನ ಇಲ್ಲಿ ಸ್ಮರಿಸಬಹುದು. ಅವ್ರ ನಂತರ ನಾವು ಡಾಕ್ಟರ್ ನಾಗೂರ್ ಅವರನ್ನು ಕೂಡ ನಾವಿಲ್ಲೇ ಗುರುತಿಸ್ಕೋಬಹುದು. ಹಾಗೆ ನಮ್ಮ ಇಲ್ಕಾ ಡಾಕ್ಟರ್ ಇದ್ದಾರೆ, ಒಡವಡಿಗೆ ಡಾಕ್ಟರ್ ಇದ್ದಾರೆ, ಹಿರಿಯರು ಬಹಳಷ್ಟು ಜನ ಇವತ್ತಿಗೂ ಕೂಡ ವೃತ್ತಿಯನ್ನ ದೇವರು ಅಂತ ಹೇಳಿ ಪೂಜೆ ಮಾಡುವಂತ ಸಂದರ್ಭ. ಈ ವೇಳೆ ಬಿಜೆಪಿಯ ಹಿರಿಯ ಮುಖಂಡ MS ಪಾಟೀಲ್ ಮಾತನಾಡಿದರು. ಜಿಲ್ಲಾ ವೇದಿಕೆಯ ಪ್ರಕೋಷ್ಠ ಸಂಚಾಲಕ ಡಾಕ್ಟರ್ ವೀರೇಶ್ ಪಾಟೀಲ್ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದರು.
ಕಾರ್ಯಕ್ರಮದಲ್ಲಿ ಪಟ್ಟಣದ ಎಲ್ಲ ವೈದ್ಯರನ್ನ ಹಾಗೂ ಎಲ್ಲ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ರಾಷ್ಟ್ರೀಯ ವೈದ್ಯಕೀಯ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನೇರಳೆ ಹಣ್ಣಿನ ಸಸಿಯನ್ನು ನಡೆಸಿ ನೀರನ್ನ ಎರೆಯಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಜಗದೇವಿ ನಾಗೂರ್, ಗಂಗಾಧರರಾವ್ ನಾಡಗೌಡ್, ಜಗದೀಶ್ ಪಂಪನ್ನವರ್, ಪ್ರಭು ಕಡಿ, ಮಲಕೇಂದ್ರಗೌಡ ಪಾಟೀಲ್, ಸಂಗನಗೌಡ ಪಾಟೀಲ್ ನಡಹಳ್ಳಿ ಉಪಸ್ಥಿತರಿದ್ದರು. ಡಾಕ್ಟರ್ ರಾಜೇಶ್ವರಿ ಗುಳಿ ಪ್ರಾರ್ಥಿಸಿದರೆ, ಡಾಕ್ಟರ್ ಸಿಕೆ ಶಿವಯೋಗಿ ಮಠ್ ಸ್ವಾಗತಿಸಿದರು. ಡಾಕ್ಟರ್ ರೇವಣಸಿದ್ದಪ್ಪ ಮಸೂತಿ ನಿರೂಪಿಸಿ ವಂದಿಸಿದರು. ಬಿಜೆಪಿ ಮಂಡಲದ ಪದಾಧಿಕಾರಿಗಳು, ವೈದ್ಯಕೀಯ ಮಾಧ್ಯಮ ಪ್ರಕೋಷ್ಠದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸನ್ಮಾನ ಸಮಾರಂಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಸತೀಶ್ ತಿವಾರಿ, ಆಡಳಿತ ವೈದ್ಯಾಧಿಕಾರಿ ಅನಿಲ್ ಶೇಗುನ್ಸಿ ಸೇರಿದಂತೆ ಪಟ್ಟಣದ ಎಲ್ಲ ಹಿರಿಯ ಕಿರಿಯ ವೈದ್ಯ ತಜ್ಞರು, ವೈದ್ಯ ದಂಪತಿಗಳು ಹಾಗೂ ನಾಲ್ತೋಡ ಮುದ್ದೇಬಿಹಾಳ್ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ಪತ್ರಕರ್ತರು ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿದರು.